ప్రపంచ ప్రసిద్ధ పర్యాటక కేంద్రం దక్షిణ కాశీగా పేరు పొందిన హంపిలో శనివారం రాత్రి ఫలపూజ కార్యక్రమం ఘనంగా నిర్వహించారు. తీవ్రమైన చలి ఉన్నప్పటికీ దేశం నలుమూలల నుండి వచ్చిన భక్తులు కోదండస్వామి ఆలయంలో జరిగిన ఫలపూజ కార్యక్రమాన్ని వీక్షించారు. హంపిలోని విరూపాక్షవర విద్యారణ్య పీఠానికి చెందిన శ్రీ విద్యారణ్య భారతి శ్రీ సమక్షంలో ఉత్సవ విగ్రహంతో వేలాది మంది భక్తులు విరూపాక్షవర ఆలయం నుండి ఊరేగింపుగా బయలుదేరారు. తర్వాత కోదండరామస్వామి ఆలయంలో భక్తుల సమక్షంలో పూజారుల వేద మంత్రోచ్చరణల మధ్య శ్రీ విరూపాక్ష మరియు పంపాంబికాదేవి నిశ్చితార్థం సాంప్రదాయం ప్రకారం జరిపించారు. విజయనగర, బళ్ళారి, కొప్పల్ మరియు పొరుగున ఉన్న ఆంధ్రప్రదేశ్, తెలంగాణ మరియు తమిళనాడు రాష్ట్రాల నుండి భక్తులు తండోపతండాలుగా వచ్చారు. జిల్లా పోలీస్ సూపరింటెండెంట్ ఎస్ జాహ్నవి ఆధ్వర్యంలో హంపిలో భారీగా పోలీస్ బందోబస్తును ఏర్పాటు చేశారు. ಯಾಕೆ ಬಂದಿ ನೀನು, ನಿನ್ನನ್ನು ಯಾರು ನನ್ನ ಮನೆಗೆ ಕರೆದಿದ್ರು, ನಿನ್ನ ಗಂಡ ಸ್ಮಶಾನದಲ್ಲಿ ಇರ್ತಾನೆ, ಅವನಿಗೆ ಹಾಕೊಳ್ಳಿಕ್ಕೆ ಆಭರಣವೇ ಇಲ್ಲ, ರುಂಡಮಾಲೆಯನ್ನು ಧರಿಸಿಕೊಂಡಿರ್ತಕ್ಕಂಥವನು, ಅವನು ಉಟ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲ, ಆನೆ ಸತ್ತ ಆನೆ ಚರ್ಮವನ್ನು ಉಟ್ಕೊಂಡಿರ್ತಕ್ಕಂಥವನು ಹೆಂಡತಿ ನೀನು ಬಂದಿರೋದ್ರಿಂದ ನನ್ನ ಯಜ್ಞಯಾಗಗಳೆಲ್ಲ ಈ ಒಂದು ಸ್ಥಳವೆಲ್ಲ ಅಪವಿತ್ರ ಆಗ್ಬಿಡುತ್ತು ಅಂತ ಹೇಳಿ ಅಸಮಾಧಾನ ಮಾಡ್ಕೊಳ್ತಾನೆ. ಆವಾಗ ಅಮ್ಮನವರು ಮನಸ್ಸಿನಲ್ಲಿ ಚಿಂತೆ ಮಾಡ್ತಾರೆ, ಪರಮೇಶ್ವರ ನನ್ನನ್ನು ಇದಕ್ಕಾಗಿ ಹೋಗಂತ ಹೇಳಿದ್ದಂತ ತಿಳ್ಕೊಂಡು ತಂದೆಗೆ ಹೇಳ್ತಾಳೆ, ನೀನು ಬಹಳ ಅಹಂಕಾರದಿಂದ ಕೂಡಿದ್ದೀಯ, ಶಿವನನ್ನು ಬಿಟ್ಟು ಪ್ರಪಂಚದಲ್ಲಿ ಹೊಸ ಸೃಷ್ಟಿ ಸಾಧ್ಯ ಇಲ್ಲ, ಹಳೆಯದು ನಾಶವಾದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಹೊಸದು ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಒಂದು ಪ್ರಾಣೋಕ್ತವಾಗಿರ್ತಕ್ಕಂಥ ವಿಷಯ ಆಗಿದೆ. ಆದ್ದರಿಂದ ನೀನು ಶಿವನನ್ನು ಬಿಟ್ಟು ಇದನ್ನ ಮಾಡ್ತಾ ಇದ್ದೆ, ಈ ಯಜ್ಞ ಅರ್ಧದಲ್ಲಿ ಧ್ವಂಸವಾಗಲಿ, ನಿನ್ನ ಅಹಂಕಾರದ ತಲೆ ಕಳೆದು ಹೋಗ್ಲಿ ಅಂತ ಹೇಳಿ ದೇವಿ ಶಾಪ ಕೊಡ್ತಾಳೆ. ದೇವತೆಗಳೆಲ್ಲ ಗಾಬರಿ ಆಗ್ತಾರೆ, ಶಕ್ತಿಯನ್ನ ಬಿಟ್ಟು ಇದೇನ್ ನಡೀತಾ ಇದೆ ಅಂತ ಹೇಳಿ ಗಾಬರಿಯಾದಾಗ ದೇವಿ ಯೋಗಾಗ್ನಿಯನ್ನು ಆವಾಹನೆ ಮಾಡಿಕೊಂಡು ಆ ಅಗ್ನಿಯಲ್ಲಿ ಆಕೆ ದಗ್ಧವಾಗಿ ಬಿಡ್ತಾಳೆ. ನಂದಿ ಅಲ್ಲಿರ್ತಕ್ಕಂತಹ ಸೈನಿಕರ ಜೋಡಿ ಯುದ್ಧ ಮಾಡ್ತಾನೆ. ಅವಾಗ ಭೃಗು ಮಹರ್ಷಿ ಋಗುಗಳನ್ನು ಸೃಷ್ಟಿ ಮಾಡ್ತಾನೆ. ಆ ಋಗುಗಳು ಅನೇಕ ರೀತಿಯಿಂದ ನಂದಿ ಮೇಲೆ ಯುದ್ಧ ಮಾಡಿದಾಗ ನಂದಿ ಆ ಋಗುಗಳನ್ನು ಎದುರಿಸಲಿಕ್ಕೆ ಸಾಧ್ಯವಾಗದೆ ಅಲ್ಲಿಂದ ಆತ ಪಲಾಯನ ಮಾಡ್ತಾನೆ. ನಾವೆಲ್ಲ ಈಗಿನ ಕಲಿಯುಗದೊಳಗೆ ನೋಡ್ತಾ ಇದ್ದೇವೆ, ವಿಜ್ಞಾನದಲ್ಲಿ ಇದನ್ನೇ ರೋಬೋ ಅಂತಕ್ಕಂತ ಹೇಳಿದ್ದಾರೆ. ಕೃತಕ ಮಾನವರನ್ನ ಸೃಷ್ಟಿ ಮಾಡತಕ್ಕಂಥದ್ದು ರುಬೋ ಅಂತಕ್ಕಂಥ ಶಬ್ದ ರೋಬೋ ಅಂತಕ್ಕಂಥ ಶಬ್ದವಾಗಿ ಈಗಿನಲ್ಲಿ ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದಾಗಿದೆ. ಮುಂದೆ ನಂದಿ ಓಡಿ ಬರ್ತಾನೆ ಕೈಲಾಸಕ್ಕೆ. ಶಿವ ಘಾತ ಆಯ್ತು, ತಾಯಿ ಅಮ್ಮನವರು ತಂದೆಯಿಂದ ಅಪಮಾನಿತಳಾಗಿ ಆತ್ಮಾರ್ಪಣೆ ಮಾಡಿಕೊಂಡ್ರು ಅಂತ ಹೇಳಿದ ತಕ್ಷಣ ಶಿವನಿಗೆ ಸಿಟ್ಟು ಬರ್ತದೆ. ತನ್ನ ತಲೆಯ ಕೂದಲನ್ನ ಒಂದು ಕಿತ್ತಿ ನೆಲಕ್ಕೆ ಅಪ್ಪಳಿಸಿದ ತಕ್ಷಣ ಒಂದು ಶಕ್ತಿ ಅಲ್ಲಿಂದ ಹುಟ್ಟಿ ಬರ್ತದೆ. ಆ ಶಕ್ತಿಗೆ ವೀರಭದ್ರ ಅಂತ ಹೆಸರನ್ನ ಕೊಟ್ಟು ತನ್ನ ಗಣದ ಪ್ರಮಥನನ್ನಾಗಿ